ವೀಕ್ಷಕರೇ ನಮಸ್ಕಾರ. ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತ ಚಂದನ ಮಂಥನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಷಯದ ವಸ್ತು ಮಾನವ ಆನೆ ಸಂಘರ್ಷ, ಸಹಬಾಳ್ವೆ ಸವಾಲು. ಮಾನವನ ಅತ್ಯಂತ ಬುದ್ಧಿವಂತ ಸ್ನೇಹಿತ ಅಂದರೆ ಆನೆ. ಆದರೆ ಅದೇ ಆನೆ ಯಾಕೆ ಹಿಂಸಾತ್ಮಕಗೊಳ್ಳುತ್ತೆ ಮತ್ತು ಮನುಷ್ಯರ ಮೇಲೆ ಯಾಕೆ ದಾಳಿಯನ್ನ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆಯನ್ನ ಮಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಕರ್ನಲ್ ಡಾಕ್ಟರ್ ನವಾಜ್ ಶರೀಫ್, ಮಾಜಿ DIG ಆಫ್ ಪೊಲೀಸ್, ಮುಖ್ಯ ವನ್ಯಜೀವಿ ಪಶುವೈದ್ಯರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ಈ ದುಬಾರಿಯಲ್ಲಿ ನಡೆದಂಥ ಆನೆ ದಾಳಿ ಒಂದು ರೀತಿ ದೇಶದಲ್ಲೇ ಸಂಚಲನವನ್ನು ಸೃಷ್ಟಿ ಮಾಡಿತು. ಈ ದುಬಾರಿಯಲ್ಲಿ ನಡೆದಂಥ ಆನೆ ದಾಳಿಯನ್ನು ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಾ ಅಂತ? ನೋಡಿ, ಇದು ದುಬಾರಿನಲ್ಲಿ ಆಗಿರೋದು, ಇದು ಎಲಿಫೆಂಟ್ ಕ್ಯಾಂಪು, ಇದು ರಿಸಲ್ಟ್ ಆಗಿದೆ ಕಾಂಬಿನೇಷನ್ ಆಫ್ ಫ್ಯಾಕ್ಟರ್ಸು. ಈ ಮೊದಲಿಗೆ ಎಲಿಫೆಂಟು ಬಿಹೇವಿಯರ್ ಡೈನಾಮಿಕ್ಸ್ ಒಂದು ಇರ್ತದೆ, ಅದಾಗಿದೆ. ಮತ್ತು ಟೂರಿಸ್ಟವರು ಕ್ಲೋಸ್ ಪ್ರಾಕ್ಸಿಮಿಟಿ ಟು ದ ಎಲಿಫೆಂಟು, ಈ ಆನೆಗೆ ಅದು ಒಂದು ಫ್ಯಾಕ್ಟರ್ ಇದೆ. ಆ್ಯಂಡ್ ಇನ್ಅಡಿಕ್ವೇಟ್ ಬಫರ್, ಝೋನ್ ಬಫರ್ ಇರಬೇಕು ಎಲಿಫೆಂಟು ಮತ್ತು ಟೂರಿಸ್ಟು, ಅದು ಕೂಡ ಆಗಿದೆ. ಸೊ ಇದು ಡ್ಯೂ ಟು ಇಂಟರಾಕ್ಷನ್ ಸೆಷನ್ ಸರಿಯಾಗಿ ಆಗಿಲ್ಲ. ಸೊ ಅಕಾರ್ಡಿಂಗ್ ಟು ದ ರಿಪೋರ್ಟ್ ಏನು ಬಂದಿದೆ, ಎರಡು ಆನೆಗಳು ಇತ್ತು, ಕಂಜನ್ ಆ್ಯಂಡ್ ಮಾರ್ಥಂಡ. ಸಡನ್ಲಿ ಅವರು ಅಗ್ರೆಸಿವ್ ಬಿಹೇವಿಯರ್ ಆಗಿಬಿಡ್ತು. ಸೊ ಮಾರ್ಥಂಡ ಕಂಜನ್ ಅಟ್ಯಾಕ್ ಮಾಡಿದೆ ಮಾರ್ಥಂಡನ್ಗೆ. ಸೊ ಅಗ್ರೆಸಿವ್ ಬಿಹೇವಿಯರ್ ಆಗಿಬಿಟ್ಟು ಅದು ಒಂದು ಲೇಡಿ ಟೂರಿಸ್ಟ್ ಇದ್ದರು ಒಂದು ಆನೆ ಹಿಂದೆ, ಅದು ದ ಎಲಿಫೆಂಟ್ ಲಾಸ್ಟ್ ಬ್ಯಾಲೆನ್ಸ್ ಆ್ಯಂಡ್ ಬಿದ್ದೋದ್ರು ಅವರು ಕಾವೇರಿ ರಿವರ್ನಲ್ಲಿ. ಸೊ ಇನ್ ದ ಕೇವೋಸ್ ಒನ್ ಎಲಿಫೆಂಟ್ ಲಾಸ್ಟ್ ಬ್ಯಾಲೆನ್ಸ್ ಆ್ಯಂಡ್ ಫೆಲ್ ಆನ್ ದ ಟೂರಿಸ್ಟ್, ಕಾಸಿಂಗ್ ಫ್ಯಾಟಲ್ ಇಂಜುರೀಸ್. ಆ ಲೇಡಿ ಅವರು ಸತ್ತೋದ್ರು. ಸೊ ಮಹೌಸ್ ಜಾಸ್ತಿ ಟ್ರೈ ಮಾಡಿದ್ರು ಅದು ಕಂಟ್ರೋಲ್ ಮಾಡೋಕ್ಕೆ, ಬಟ್ ಇಟ್ ವಾಸ್ ಬಿಯಾಂಡ್ ದೆಮ್. ಸೊ ಎಸ್ಕಲೇಷನ್ ಜಾಸ್ತಿ ಆಯಿತು. ಆ್ಯಂಡ್ ಕಂಜನ್ ಮಾರ್ಥಂಡಗೆ ರಿಪೀಟೆಡ್ಲಿ ಅಟ್ಯಾಕ್ ಮಾಡಿದರು. ಸೊ ಇದು ಯಾಕೆ ಆಗಿರೋದು? ಇದು ಸೆವ್ರಲ್ ಫ್ಯಾಕ್ಟರ್ಸ್ ಆಗಿದೆ. ಮೊದಲಿಗೆ ಅಡಲ್ಟ್ ಮೇಲ್ ಎಲಿಫೆಂಟು, ಸ್ಪೆಷಲಿ ಟಸ್ಕರ್ ಇದ್ದರೆ, ಆರ್ ಡಾಮಿನೆಂಟ್ ಮೇಲ್ ಆನೆಗಳು, ಅವರು ಯಾವ ಥರ ಬಿಹೇವಿಯರ್ ಮಾಡ್ತಾರೆ ಅದು ಅನ್ಪ್ರಿಡಿಕ್ಟಬಲ್. ಸೊ ಆಗದೇ ಇಲ್ಲ. ಸೊ ಅಗ್ರೆಷನ್ ಮೆನಿ ಫ್ಯಾಕ್ಟರ್ಸ್ ಇದೆ. ಮೊದಲಿಗೆ ಡಾಮಿನೆನ್ಸ್ ಇರ್ತದೆ, ಒಂದು ಆನೆ ಬೇರೆ ಆನೆ ಮೇಲೆ ಡಾಮಿನೆನ್ಸ್ ಇರ್ತದೆ. ತಿರ್ಗಾ ಅವರು ಆನೆಗಳು ಹೀಟ್ನಲ್ಲಿ ಬರ್ತವೆ, ಮಸ್ಟ್. ಇದು ಅದು ಡಿಟೆಕ್ಟ್ ಆಗ್ತದೆ ಇಲ್ಲ, ಅರ್ಲಿ ಮಸ್ಟ್ ಕೂಡ ಡಿಟೆಕ್ಟ್ ಆಗೋದಿಲ್ಲ. ಸೊ ಮಸ್ಟ್ ಅಸೋಸಿಯೇಟೆಡ್ ಮತ್ತು ಹಾರ್ಮೋನಲ್ ಚೇಂಜಸ್, ಸಿವಿಯರ್ ಹಾರ್ಮೋನಲ್ ಚೇಂಜಸ್ ಆಗ್ತದೆ ಮೇಲ್ ಎಲಿಫೆಂಟ್ನಲ್ಲಿ. ಮತ್ತು ಕಾಂಪಿಟೇಷನ್ ಆಗ್ತದೆ ಸ್ಪೇಸ್ಗೆ, ಅಟೆನ್ಷನ್ಗೆ. ಆ್ಯಂಡ್ ಸ್ಟ್ರೆಸ್ ಫ್ರಮ್ ಜಾಸ್ತಿ ಟೂರಿಸ್ಟ್ ಕ್ರೌಡ್ ಬಂದುಬಿಟ್ರೆ, ಜಾಸ್ತಿ ಸೌಂಡ್ ಮಾಡಿದರೆ, ಮತ್ತು ಫ್ಲ್ಯಾಶ್ ಮಾಡಿದರೆ ಮೊಬೈಲ್ದು ಕ್ಯಾಮ್ರಾದು, ಅದು ಕೂಡ ಜಾಸ್ತಿ ಸ್ಟ್ರೆಸ್ ಆಗಿಬಿಡ್ತದೆ. ಸೊ ಈವನ್ ಹೈಲಿ ಟ್ರೈನ್ಡ್ ಎಲಿಫೆಂಟ್ ಇದ್ದರೆ ಕೂಡ, ಕ್ಯಾಪ್ಟಿವ್ ಎಲಿಫೆಂಟ್ ಟ್ರೈನ್ ಕೂಡ ಇದ್ದರೆ ಅವ್ರಿಗೆ ಯಾವಾಗಲೂ ವೈಲ್ಡ್ ಇನ್ಸ್ಟಿಂಕ್ಟ್ಸ್ ಇರ್ತವೆ. ಸೊ ಯಾರೇ ಹೇಳಕ್ಕೆ ಆಗೋದಿಲ್ಲ, ಟೋಟಲಿ ಡೊಮೆಸ್ಟಿಕೇಟ್ ಆಗಿಬಿಟ್ಟಿದೆ, ಟೋಟಲಿ ಟ್ರೈನ್ಡ್ ಎಲಿಫೆಂಟ್ ಆಗಿಬಿಟ್ಟಿದೆ. ನಾಯಿಗಳಿಗೆ ಆ ಥರ ಎಲಿಫೆಂಟ್ ಆಗೋದಿಲ್ಲ. ಸೊ ವೈಲ್ಡ್ ಇನ್ಸ್ಟಿಂಕ್ಟ್ ಇರ್ತದೆ. ಸೊ ಈವನ್ ಎರಡು ಶನನದ ಪ್ರೊವೊಕೇಶನ್ ಆಗಿಬಿಟ್ರೆ ಅವರು ಬಿಹೇವಿಯರ್ ಚೇಂಜ್ ಆಗ್ತದೆ. ಸೊ ಇನ್ನೊಂದು ಏನಂದರೆ, ಜನಗಳು ಹ್ಯೂಮನ್ಸ್ದು ಕ್ಲೋಸ್ ಪ್ರಾಕ್ಸಿಮಿಟಿ ಇದ್ದರೆ ಎಲಿಫೆಂಟ್ದು ಸ್ವಲ್ಪ ಇಂಟರಾಕ್ಷನ್ ಬಿಹೇವಿಯರ್ ಚೇಂಜ್ ಆಗ್ತದೆ. ಸೊ ಇವಾಗ ಲೈಕ್ ಇಟ್ ಹ್ಯಾಪನ್ ಇನ್ ದುಬಾರಿನಲ್ಲಿ ಟೂರಿಸ್ಟ್ಗಳು ಜಾಸ್ತಿ ನಜದೀಕ್ ಬಂದುಬಿಟ್ಟಿದ್ರು. ಅವ್ರು ಟಚ್ ಮಾಡೋದು, ಅವ್ರು ಬೇತಿಂಗ್ ಮಾಡೋದು, ಫೀಡಿಂಗ್ ಮಾಡೋದು, ಮತ್ತು ಟೇಕಿಂಗ್ ಸೆಲ್ಫೀಸ್ ಆ್ಯಂಡ್ ಫೋಟೋಗ್ರಾಫ್ಸ್. ಸೊ ಇದು ಏನಾಯಿತು, ಅವರದು ಸೇಫ್ಟಿ ಮಾರ್ಜಿನ್ ಆಲ್ಮೋಸ್ಟ್ ಝೀರೋ ಆಗಿಬಿಟ್ಟಿತ್ತು. ಯಾನೆದು ಮತ್ತು ಟೂರಿಸ್ಟ್ದು, ಹ್ಯೂಮನ್ದು ಯಾನೆದು ಮಾರ್ಜಿನ್ ಬಿಕೇಮ್ ಝೀರೋ. ಸೊ ಮತ್ತು ಒಂದು ಎಲಿಫೆಂಟ್ ಬೇರೆ ಎಲಿಫೆಂಟ್ ಕ್ಲಾಶ್ ಆದಮೇಲೆ ಇವಾಗ ಆ ಟೂರಿಸ್ಟ್ಗೆ, ವಿಸಿಟರ್ಸ್ಗೆ ಎಸ್ಕೇಪ್ ಮಾಡೋಕ್ಕೆ ಕಾರಿಡಾರೇ ಇಲ್ಲ. ಸೊ ದಟ್ಸ್ ಹೌ ದ ಟ್ರಾಜಿಡಿ ಅಕರ್ಡ್. ದೆನ್ ಮಿಕ್ಸಡ್ ಯೂಸ್ ಆಕ್ಟಿವಿಟಿ ಝೋನ್, ದ ಸೇಮ್ ರಿವರ್ ಝೋನು ಮತ್ತು ಎಲಿಫೆಂಟ್ಗೆ ಮ್ಯಾನೇಜ್ಮೆಂಟ್ಗೆ ಯೂಸ್ ಮಾಡ್ಕೊಂಡಿದ್ರು, ಬೇದಿಂಗ್ಗೆ ಯೂಸ್ ಮಾಡ್ಕೊಂಡಿದ್ರು, ಟೂರಿಸ್ಟ್ ರಿಕ್ರಿಯೇಷನ್ಗೆ ಯೂಸ್ ಮಾಡ್ಕೊಂಡಿದ್ರು, ಮತ್ತು ಫೋಟೋಗ್ರಾಫಿ ಕೂಡ ಯೂಸ್ ಮಾಡ್ಕೊಂಡಿದ್ರು. ಸೊ ಇದು ಏನಾಯ್ತು, ಇನ್ಹೆರೆಂಟ್ಲಿ ಅನ್ಸೇಫ್ ಆಗಿಬಿಡ್ತು. ಮತ್ತು ಸೊ ಆಪರೇಷನಲ್ ಸ್ಪೇಸ್ ಆ್ಯಂಡ್ ಎಮರ್ಜೆನ್ಸಿ ಮ್ಯಾನೇವರಿಂಗ್ ರೂಮ್ ಕೂಡ
ರೆಸ್ಟ್ರಿಕ್ಟೆಡ್ ಆಗಿಬಿಡ್ತು ಇದಕ್ಕೆ. ಸೊ ಅಂಡರ್ ಎಸ್ಟಿಮೇಷನ್ ಆಫ್, ಮತ್ತು ಇನ್ನೊಂದು ದೊಡ್ಡ ಫ್ಯಾಕ್ಟರ್ ಅಂದರೆ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ರು ಆಫ್ ಕ್ಯಾಪ್ಟಿವ್ ಎಲಿಫೆಂಟ್ ರಿಸ್ಕ್. ಸೊ ಎ ಮೇಜರ್ ಮಿಸ್ಕನ್ಸೆಪ್ಷನ್ ಏನಿದೆ, ಎಲಿಫೆಂಟ್ ಡೊಮೆಸ್ಟಿಕೇಟೆಡ್ ಅಂತ ನಾನು ಮೊದಲಿಗೆ ಹೇಳಿದೆ. ಎಲಿಫೆಂಟ್ಸ್ ಕುಡ್ ಬಿ ಟ್ರೈನ್ಡ್, ಕೆ ನಾಟ್ ನೆವರ್ ಬಿ ಡೊಮೆಸ್ಟಿಕೇಟೆಡ್. ಅವ್ರು ಡೊಮೆಸ್ಟಿಕೇಟ್ ಆಗೋದೇ ಇಲ್ಲ. ಇವಾಗ ನಾಯಿ ಡೊಮೆಸ್ಟಿಕೇಟ್ ಆಗ್ಬೋದು, ಕೌ ಡೊಮೆಸ್ಟಿಕೇಟ್ ಅನಿಮಲ್ ಇದೆ. ಸೊ ಅವರೇನು ಯಾವಾಗಲೂ ದೊಡ್ಡ ಇಂಟೆಲಿಜೆಂಟ್, ಎಲಿಫೆಂಟ್ ಇಸ್ ಇಂಟೆಲಿಜೆಂಟ್ ವೈಲ್ಡ್ ಅನಿಮಲ್ ಇದ್ದಾರೆ. ಅವರು ಟೋಟ್ಲಿ ಡೊಮೆಸ್ಟಿಕೇಟ್ ಆಗೋದೇ ಇಲ್ಲ. ಕೇಪಬಲ್ ಆಫ್ ಅನ್ಪ್ರೆಡಿಕ್ಟಬಲ್ ರಿಯಾಕ್ಷನ್, ಯಾವಾಗದು ಕೂಡ ಅನ್ಪ್ರೆಡಿಕ್ಟಬಲ್ ಆಗ್ಬೋದು. ಸೊ ಸ್ಟ್ರೆಸ್ ಆ್ಯಂಡ್ ಓವರ್ ಸ್ಟಿಮ್ಯುಲೇಷನ್, ಇಲ್ಲಿ ಸ್ಟ್ರೆಸ್ ಕೂಡ ಆಯಿತು, ಓವರ್ ಸ್ಟಿಮ್ಯುಲೇಷನ್ ಆಯಿತು. ಲಾರ್ಜ್ ಟೂರಿಸ್ಟ್ ಕ್ರೌಡ್ ಬಂತು, ನಾಯ್ಸು, ಗಲಾಟ, ಕ್ಯಾಮ್ರಾ ಆ್ಯಕ್ಟಿವಿಟಿ, ರಿಪೀಟೆಡ್ ಹ್ಯಾಂಡ್ಲಿಂಗ್ ಸೆಷನ್, ಬಂದು ಟಚ್ ಮಾಡೋದು ಅವ್ರಿಗೆ, ಆ್ಯಂಡ್ ಕನ್ಸ್ಟ್ರೈನ್ಡ್ ಮೂವ್ಮೆಂಟ್, ಅವರ ಮೌತ್ ಕೂಡ ಜಾಸ್ತಿ ಕಂಟ್ರೋಲ್ ಮಾಡ್ಕೊಂಡಿದ್ರು, ಕ್ಯಾನ್ ಇನ್ಕ್ರೀಸ್ ಸ್ಟ್ರೆಸ್ ಇನ್ ಕ್ಯಾಪ್ಟಿವ್ ಎಲಿಮೆಂಟ್ ಓವರ್ ದ ಟೈಮ್. ಸೊ ದಟ್ ಮತ್ತು ನೋಡಿ ಎಷ್ಟು ಅಟ್ಯಾಕ್ ಮಾಡ್ದ ಅವರು. ದಟ್ ಮಾರ್ಥಂಡ ಎಲಿಫೆಂಟ್ ಡೈಟ್ ಲೇಟರ್ ಫ್ರಮ್ ಇಂಟರ್ನಲ್ ಇಂಜುರೀಸ್ ಇನ್ ದ ಕ್ಲಾಶ್, ಫರ್ದರ್ ಇಂಡಿಕೇಟಿಂಗ್ ಕಿ ಎಷ್ಟು ಜಾಸ್ತಿ ಫೈಟ್ ಆಯಿತು, ಎರಡು ಜೊತೆಗೆ ಎಷ್ಟು ಕ್ಲಾಶ್ ಆಯಿತು. ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ಆನೆಗಳು ದಾಳಿ ಮಾಡೋದಕ್ಕೂ ಮುನ್ನ ಯಾವ ರೀತಿಯಾದಂತಹ ವಾರ್ನಿಂಗ್ ಸಿಗ್ನಲ್ ಅನ್ನ ಕೊಡುತ್ತೆ, ಇದನ್ನ ಮನುಷ್ಯರು ಯಾವ ರೀತಿ ಬೇಗ ಎಚ್ಚರಿಕೆಯಾಗಿ ತೆಗೆದುಕೊಳ್ಬೇಕಾಗುತ್ತೆ ಅಂತ? ಸಾಮಾನ್ಯವಾಗಿ ಆನೆ ದಾಳಿ ಅಂದ್ರೆ ನಡೆಯೋದೆಲ್ಲಿ ಅಂದ್ರೆ ಬಾರ್ಡರ್ ವಿಲೇಜ್ಗಳಲ್ಲಿ, ಕಾಡಿನ ಅಂಚಿನ ಗ್ರಾಮಗಳಲ್ಲಿ. ಸೊ ಸಾಮಾನ್ಯವಾಗಿ ಅದು ಜನಗಳೇ ಅದ್ರ ಹೆಜ್ಜೆ ಗುರುತ ಮೇಲೆ ಪತ್ತೆ ಹಚ್ತಾರೆ ಆನೆ ಬಂದಿದೆ ಇಲ್ಲ ಅಂತೇಳಿ. ಜೊತೆಗೆ ಆನೆ ಇರುವಾಗ ಏನು ಮಾಡ್ತದೆ, ಒಂದೊಂದ್ಸರಿ ಗರ್ಗ್ಲಿಂಗ್ ಸೌಂಡ್ ಅಂತ ಮಾಡ್ತದೆ, ಅಥವಾ ಸೊಂಡನ್ನ ಮೇಕೆತ್ತಿ ಮರ ಮುರಿಯೋದು, ಮತ್ತೊಂದು ಆಮೇಲೆ ಗೀಳಿಡೋದು, ಈ ಥರ ಎಲ್ಲ ಕೊಡ್ತದೆ, ಸಿಂಪ್ಟಮನ್ನು ಕೊಡ್ತದೆ, ಸಿಗ್ನಲ್ಸ್ನ ಕೊಡ್ತದೆ. ಕೆಲವೊಮ್ಮೆ ಏಕಾಏಕಿ ನಮ್ಗೆ ಆನೆ ನಿಂತಿರೋದು ಒಂದು ಮರದಿಂದ ನಿಂತಿರುತ್ತೆ, ನಾವು ನೋಡಿರಲ್ಲ, ಯಾಕೆಂದ್ರೆ ಅವ್ನು ಜಮೀನ್ಗೆ ಹೋಗ್ತಾ ಇರ್ತಾನೆ, ಆಲ್ ಆಫ್ ಎ ಸಡನ್ ಹೋದಾಗ ಅದು ವಿತೌಟ್ ಸಿಗ್ನಲ್ಲು ಅಟ್ಯಾಕ್ ಮಾಡಿದೆ. ಇನ್ನು ಈ ಆನೆ ದುಬಾರೆ ಮತ್ತು ಸಫಾರಿ ಮತ್ತು ಕ್ಯಾಂಪ್ಗಳಲ್ಲಿರುವಂಥ ಆನೆಗಳಿಗೆ ಅತಿ ಹೆಚ್ಚು ಮಾನವ ಸಂಪರ್ಕ ಹೊಂದಿರೋದು ಎಲ್ಲೋ ಒಂದು ಕಡೆ ಪ್ರೆಷರ್ ಆಗ್ತಾ ಇದೆಯಾ, ಒತ್ತಡವನ್ನು ತರ್ತಾ ಇದೆಯಾ ಅಂತ ಹೇಳಿ? ಖಂಡಿತ. ಯಾಕೆಂದ್ರೆ ಯಾವುದೇ ಪ್ರಾಣಿಗಳಾಗಲಿ ಅವು ಸ್ವತಂತ್ರವಾಗಿ ಯಾವುದೇ ಜನಗಳ ಸಂಪರ್ಕ ಇಲ್ಲದೆ ಅದರ ಪಾಡಿಗೆ ಅದಿರ್ತದೆ. ನಾವು ಹಿಡಿಯೋದೇ ಹೇಗೆ ಅಂತ ಅಂದರೆ, ಈ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಅಂದರೆ ಮಾನವ ಸಂಘರ್ಷದಲ್ಲಿ ಯಾವ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡಿರ್ತವೆ ಅಂಥ ಕಾಡಾನೆ ನಾವು ಹಿಡಿದಿರ್ತೀವಿ. ಅಂಥ ಆನೆಗಳನ್ನೇ ತಂದು ನಾವು ಇಲ್ಲಿ ಪಳಗಿಸಿರ್ತೀವಿ. ಅವಕ್ಕೆ ಕ್ರಾಲ್ಗೆ ಹಾಕಿ ಪಳಗಿಸಿದ ನಂತರ ಅದು ನಾವು ತೆಗೆದಿರ್ಬೋದು. ಆದರೆ ಅದರದ್ದು ವೈಲ್ಡರ್ಸ್ ಅಂದರೆ ಕಾಡಿನಲ್ಲಿದ್ದಾಗ ಇರ್ತಕ್ಕಂಥ ಕೆಲವು ಬುದ್ಧಿಗಳನ್ನ ಅದು ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಬಿಹೇವಿಯರಲ್ ಚೇಂಜಸ್ ಇರ್ಬೋದು, ಮತ್ತೊಂದಿರ್ಬೋದು, ಬದಲಾಯಿಸೋಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಆ ಪ್ರೆಷರ್ ಅಂತೂ ಇರ್ತದೆ, ಅದು ಖಂಡಿತ ಇರ್ತದೆ. ಅದರ ಜೊತೆಗೆ ಈ ದೇವಸ್ಥಾನಗಳಲ್ಲೂ ಕೂಡ ಆನೆಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ, ಏನಾದರೂ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪ್ರೊಟೆಕ್ಷನ್ ಕೊಡಬೇಕಾಗುತ್ತೆ ಜನರಿಗೆ ಅಂತ? ಜನಗಳು ನೋಡ್ಲಿ, ಖುಷಿ ಪಡ್ಲಿ, ಆದರೆ ಆನೆ ಹತ್ರಕ್ಕೆ ಹೋಗಿ ಮುಟ್ಟೋದು ಮತ್ತೊಂದನ್ನ, ಆನೆ ಮಾವುತ ಕವಾಡಿ ಇಲ್ಲದೆ ಯಾವುದೇ ಕಾರಣಕ್ಕೂ ಯಾರು ಹೋಗ್ಬಾರ್ದು. ಒಂದು ಆದಷ್ಟು ಅದನ್ನ ಇವರು ಆನೆ ಕವಾಡಿ ಮಾವುತ ಇದ್ರೂ ಕೂಡ ದೂರದಿಂದ ನೋಡಿ ಅದನ್ನ ಖುಷಿ ಪಡೋದು ತುಂಬಾ ಒಳ್ಳೇದು ಅಂತ ನಾನು ಇಷ್ಟಪಡ್ತೇನೆ. ಆದಷ್ಟು ಹತ್ರಕ್ಕೆ ಹೋಗೋದನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಇದುವರೆಗೆ ಈಗ ನಡೆದಂತ ಘಟನೆಯಲ್ಲಿ ಆ ಕ್ರಮ ಇರಲಿಲ್ಲ. ಈಗೇನೋ ಮಾನ್ಯ ಸಚಿವರು ಈಗ SOP ಅಂತ ಮಾಡಿ ಈಗ ಕೆಲವಾರು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಈಗ ಅಲ್ಲಿ ಕ್ರಮ ಕೈಗೊಂಡಿದ್ದಾರೆ ಅಂತ ಕೇಳ್ಪಟ್ಟೆ. ಮಾನವನ ಸ್ನೇಹಿತ, ಬುದ್ಧಿವಂತ ಸ್ನೇಹಿತ ಅಂದರೆ ಆನೆ ಅಂತ ಹೇಳಿ ನಾವು ಯೂನಿವರ್ಸಲ್ ಆಗಿ ಕರಿತೀವಿ. ಆದರೆ ನೀವು ಹೇಳ್ದ ಹಾಗೆ ಹತ್ರ ಹೋಗೋದು, ಮುಟ್ಟೋದು, ಮತ್ತು ಫ್ಲ್ಯಾಶ್ ಆನ್ ಮಾಡೋದು, ಸೆಲ್ಫಿ ತಗೊಳ್ಳೋದು, ಈ ರೀತಿಯಾದಂಥ ಪ್ರಾಬ್ಲಮ್ಸ್ಗಳು ಅಲ್ಲಿ ಕಂಡು ಬರ್ತು ಅಂತ ಹೇಳ್ತಿದ್ವಿ. ಆ ಥರ ಸಂದರ್ಭದಲ್ಲಿ ಟ್ರೈನರ್ ಕೂಡ ಟ್ರೈನ್ ಮಾಡಿರ್ತಾರೆ, ಅಂದರೆ ಇಂತಿಷ್ಟು ಜನ ಬರ್ತಾರೆ, ದುಬಾರಿ ಈ ಥರ ಒಂದಷ್ಟು ಜನ ಇರ್ತಾರೆ ಅನ್ನುವಂಥ ಟ್ರೈನ್ ಆಗಿರುತ್ತೆ ಆನೆಗೆ. ಸೊ ಜನ ಆ ರೀತಿ ರೊಚ್ಚಿಗೆ ಹೇಳೋದು ಅಥವಾ ಸೆಲ್ಫಿ ತಗೊಳ್ಳೋದು, ಮುಟ್ಟೋದು ಮಾಡಿದಾಗ ಬೇರೆ ಆನೆ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತು ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ. ಈ ಥರ ಕ್ಲೋಸ್ ಪ್ರಾಕ್ಸಿಮಿಟಿ ಮಾಡೋಕ್ಕೆ ಆಗೋದಲ್ಲ ಎಲಿಫೆಂಟ್ಗೆ. ಇವೊಂದು ಕೂಡ ಅದೇ ನಾನು ಹೇಳಿದ್ದೀನಿ, ಟೋಟಲಿ ಟ್ರೈನ್ಡ್ ಎಲಿಫೆಂಟ್, ಡೊಮೆಸ್ಟಿಕೇಟ್ ಎಲಿಫೆಂಟ್ ಆಗದೇ ಇಲ್ಲ. ಸೊ ಇಲ್ಲಿ ಏನಾಯಿತು, ಟೂರಿಸ್ಟ್ ಬೇಸಿಕಲಿ ನೋಡಿದ್ರೆ ಟೂರಿಸ್ಟ್ ಅವರೆಲ್ಲ ಸ್ಟ್ರೇಂಜರ್ಸ್ ಎಲಿಫೆಂಟ್ಗೆ, ಅವ್ರು ಬೇರೆಯವರು, ಅವರು ಮಹೌತ್ ಇಲ್ಲ, ಅವ್ರಿಗೆ ಇಂಟ್ರಾಕ್ಷನ್ ಇಲ್ಲ. ಸೊ ಎಲಿಫೆಂಟ್ ಏನು ಜಾಸ್ತಿ ಇಂಟೆಲಿಜೆಂಟ್ ಅನಿಮಲ್ ಇದೆ, ಅವ್ರು ನೋಡ್ಕೊಂಡೇ ಇರ್ತಾರೆ ಜನ ಅವರು ಏನು ಮಾಡ್ತಾ ಇದ್ದಾರೆ, ಅವ್ರಿಗೇನು ಡೇಂಜರ್ ಆಗ್ತಾ ಇದೆಯಾ, ಸಡನ್ ಮೂವ್ಮೆಂಟ್ ಆಗ್ತಾ ಇದೆ,
ಇಲ್ಲಿ ಅಲ್ಲಿ ಓಡಾಡ್ತಾ ಇದ್ದಾರೆ, ಫ್ಲ್ಯಾಶ್ ಕ್ಯಾಮ್ರಾ ಆಗ್ತಾ ಇದೆ, ಅವ್ರಿಗೆ ಬೇದಿಂಗ್ ಸ್ನಾನ ಮಾಡೋಕ್ಕೆ ನೀರು ಹಾಕ್ತಾ ಇದ್ದಾರೆ ಬೇರೆ ಬೇರೆ ಜನ, ಆ್ಯಂಡ್ ಫೀಡಿಂಗ್ ಮಾಡೋಕ್ಕೆ ಬೇರೆ ಬೇರೆ ಜನ ಕೊಡ್ತಾ ಇದ್ದಾರೆ, ಜೊತೆಗೆ ನಿಲ್ಕೊಂಡು ಫೋಟೋ ತೊಗೊಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಆ್ಯಂಡ್ ಕ್ಲೋಸ್ ಕಾಂಟ್ಯಾಕ್ಟ್ ಸೆಲ್ಫೀಸ್ ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಇವಾಗ ಗೌರ್ಮೆಂಟು ಮತ್ತು ಫಾರೆಸ್ಟ್ ಮಿನಿಸ್ಟರ್ ಕೂಡ ಟೋಟಲ್ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಫೀಡಿಂಗ್ ಆ್ಯಂಡ್ ಬೇತಿಂಗ್ ಇಂಟರಾಕ್ಷನ್ ಅಕ್ರಾಸ್ ಎಲಿಫೆಂಟ್ ಕ್ಯಾಂಪ್ಸ್ ಆಫ್ಟರ್ ದಿಸ್ ಇನ್ಸಿಡೆಂಟ್. ಸೊ ಅದಕ್ಕೆ ಏನು ಎಷ್ಟು ಟ್ರೈನ್ ಆದರೆ ಕೂಡ ಎಲಿಫೆಂಟು ಡೊಮೆಸ್ಟಿಕೇಟ್ ಆಗೋದೇ ಇಲ್ಲ. ವೈಲ್ಡು ಕಾಡು ಪ್ರಾಣಿ ಇನ್ಸ್ಟಿಂಕ್ಟು ಅದೇ ಇರೇ ಇರ್ತದೆ. ಈ ಆನೆಗಳಿಗೂ ಕೂಡ ಮೂಡ್ ಸ್ವಿಂಗ್ ಇರುತ್ತೆ ಅಂತ ನೀವು ಹೇಳಿದ್ಮೇಲೆ ಗೊತ್ತಾಗೋದು. ಅಂದರೆ ಅದೇನಾದರೂ ಮುಂಚಿತವಾಗಿ ನಮಗೆ ಎಚ್ಚರಿಕೆ ಕಾಣುತ್ತಾ, ಇದು ಯಾಕೋ ಬೇರೆ ಥರ ಆಡ್ತಾ ಇದೆ, ಆ ರೀತಿಯಾಗಿ ಗೊತ್ತಾಗುತ್ತಾ ಅಂತ ಹೇಳಿ? ಹಾಂ, ಸೊ ಇದಕ್ಕೆ ನಾನು ಇನ್ನೊಂದು ಅದು ಏನು ಮಾಡಬೇಕಾಯಿತು ಟೂರಿಸ್ಟ್ದು, ಸೊ ಸ್ವಲ್ಪ ಡಿಸ್ಟೆನ್ಸ್ ಇರಬೇಕು. ಸೊ ಎಲ್ಲ ವರ್ಲ್ಡ್ನಲ್ಲಿ ಎಲ್ಲ ಹೇಳ್ತಾರೆ ಮಿನಿಮಮ್ 50 to 100 meters. ಮೆನಿ ಆಫ್ ದ ವರ್ಲ್ಡ್ ಸೆಂಟರ್ಸ್ ಅವತ್ತೆ 100 meters ದೂರದಿಂದ ಇರಬೇಕು. ಫಿಸಿಕಲ್ ಬ್ಯಾರಿಯರ್ಸ್ ಯಾನೇದು ಮತ್ತು ಟೂರಿಸ್ಟು ಸ್ಟ್ರೇಂಜ್ ಹ್ಯೂಮನ್ ಬೀಯಿಂಗ್ ಯಾರೋ ಅವರು ಯೂಸ್ ಆಗಿಲ್ಲ, ಅವರು ಮಹೌತಿಲ್ಲ, ಬೇರೆ ಗೊತ್ತಿಲ್ಲ ಅವರು ಎಲಿಫೆಂಟ್ಗೆ ಇವರು ಯಾರು ಅಂತ, ಅವರು ಆನೆ ಮಧ್ಯದಲ್ಲಿ ಫಿಸಿಕಲ್ ಬ್ಯಾರಿಯರ್ ಇರಬೇಕು. ಆ್ಯಂಡ್ ಬೆಸ್ಟಿಂಗ್ ಟೂರಿಸ್ಟ್ಗೆ ನೋಡೋಕ್ಕೆ ಎಲಿವೇಟೆಡ್ ವಿವಿಂಗ್ ಪ್ಲಾಟ್ಫಾರ್ಮ್ ಇರಬೇಕು. ಅವ್ರಿಗೆ ಡೈರೆಕ್ಟು ಫಿಸಿಕಲ್ ಕಾಂಟ್ಯಾಕ್ಟ್ ಇರಬೇಕು. ಮೇಲೆ ಒಂದು ಎಲಿವೇಟೆಡ್ ಪ್ಲಾಟ್ಫಾರ್ಮ್ ಇಟ್ಬಿಟ್ಟು ಟೂರಿಸ್ಟ್ಗಳು ಅಲ್ಲಿ ನಿಂತ್ಕೊಂಡು ಅವ್ರು ಬೇತಿಂಗ್ ಮಾಡೋದು, ಯಾರು ಮಾಹೋತು ಮತ್ತು ಫೀಡಿಂಗ್ ಮಾಡೋದು ಅದೆಲ್ಲ ನೋಡ್ಬೋದು. ಬಿಫೋರ್ ಟೂರಿಸ್ಟ್ ಬರೋದು ಮುಂದೆ ಬಿಹೇವಿಯರ್ ರಿಸ್ಕ್ ನೋಡಬೇಕು. ಈಚ್ ಆ್ಯಂಡ್ ಎವ್ರಿ ಎಲಿಫೆಂಟು ದಿನ ಡಿಫ್ರೆಂಟ್ ಬಿಹೇವ್ ಆಗ್ತದೆ ಡ್ಯೂ ಟು ಹಾರ್ಮೋನಲ್ ಚೇಂಜಸ್ಸು ಮತ್ತು ಸ್ಟ್ರೆಸ್ಸು. ಅವ್ರಿಗೆ ಮೆಮರಿ ಕೂಡ ಪ್ರೀವಿಯಸ್ ಇಯರ್ ಮೆಮರಿ ಕೂಡ ಇರ್ತದೆ. ಮತ್ತು ಯಾವಾಗ ನಾ ಪೇನ್ ಇದ್ದರೆ ಗೊತ್ತಾಗೋದಲ್ಲ, ಇಷ್ಟು ದೊಡ್ಡ ಎಲಿಫೆಂಟ್ ಇರ್ತದೆ, ಎಲ್ಲೋ ಪೇನು ಆರ್ಥರೈಟಿಸ್ ಏನೇ ಇದ್ದರೆ ಅದು ಬಿಕಾಸ್ ದಟ್ ಆಲ್ಸೋ ದ ಬಿಹೇವಿಯರ್ ಚೇಂಜಸ್. ಅದಕ್ಕೆ ಅಂಡರ್ಗೋ ಅದು ಟೆಂಪರಮೆಂಟ್ ಎವ್ಯಾಲ್ಯುವೇಷನ್ ದಿನ ಮಾಡಬೇಕು. ಎಕ್ಸ್ಪರ್ಟ್ಸು ಯಾರು ವೆಟ್ನೇರಿಯನ್ನು ಮಹೌತ್ಸು ಟೆಂಪರಮೆಂಟ್ ಎವ್ಯಾಲ್ಯುವೇಷನ್ ಮಾಡಬೇಕು. ಇವತ್ತು ಬೆಳಗ್ಗೆ ಏನಿದೆ, ಯಾವ ಥರ ಬಿಹೇವ್ ಮಾಡ್ತಾ ಇದ್ದಾನೆ. ಸೊ ದೆರ್ ಆರ್ ಮೆನಿ ಇಂಡಿಕೇಟರ್ಸ್. ಯಾನೇ ಸ್ಟ್ರೆಸ್ನಲ್ಲಿ ಇದ್ದರೆ ಅದು ಜಾಸ್ತಿ ಇಂಡಿಕೇಟರ್ ಕೊಡ್ತದೆ. ಅದು ಈಸಿಲಿ ನೀವು ಯಾರನ್ನ ಎವ್ಯಾಲ್ಯುವೇಟ್ ಮಾಡ್ಬೋದು. ಮಸ್ತ್ ಆ ಡಾಮಿನೆನ್ಸ್ ಇದೆಯಾ, ಅದು ಬೇರೆ ಏನು ಡಾಮಿನೆನ್ಸ್ 2-3 ಬುಲ್ಸ್ ಇದೆಯಾ ಏರಿಯಾನಲ್ಲಿ. ಮೇಲ್ಸ್ನಲ್ಲಿ ಕೂಡ ಡಾಮಿನೆನ್ಸ್ ಬಿಕಾಸ್ ಆಫ್ ಡಾಮಿನೆನ್ಸ್ ಕಂಪ್ಯಾಟಿಬಿಲಿಟಿ ಇರ್ತದೆ. ನಾನು ಡಾಮಿನೇಟ್ ಮಾಡ್ತೀನಿ, ಅವನು ಡೌನ್ ಅಂತ. ಇದು ಆಲ್ವೇಸ್ ಹರ್ಡ್ನಲ್ಲಿ ಎಲಿಫೆಂಟ್ಸು ಹರ್ಡ್ನಲ್ಲಿ ಆಲ್ವೇಸ್ ಇರ್ತದೆ. ಸೊ ದಿಸ್ ಶುಡ್ ಬಿ ಆಲ್ ಫ್ಯಾಕ್ಟರ್ಸ್ ಲೈಕ್ ದಿಸ್ ಶುಡ್ ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್. ಆ್ಯಂಡ್ ಇದರಲ್ಲಿ ಟೂರಿಸ್ಟ್ ಏರಿಯಾನಲ್ಲಿ ಏನೋ ಅಡಲ್ಟ್ ಬುಲ್ಸು ಲಿಮಿಟೆಡ್ ಯೂಸ್ ಮಾಡಬೇಕು. ಸ್ಪೆಷಲಿ ಮೇಲ್ಸು ಶುಡ್ ನಾಟ್ ಹ್ಯಾವ್ ವೆರಿ ಲೆಸ್ ಇಂಟರಾಕ್ಷನ್ ವಿತ್ ದ ಟೂರಿಸ್ಟ್ ಅಡಲ್ಟ್ ಬುಲ್ಸ್. ಸೊ ಅಡಲ್ಟ್ ಮೇಲ್ ಎಲಿಫೆಂಟು ಇನರೆಂಟ್ಲಿ ಹೈ ರಿಸ್ಕ್ ಅವರು ಬಿಹೇವಿಯರ್, ಯಾವಾಗ ಏನು ಮಾಡ್ತಾರೆ ಗೊತ್ತೇ ಇಲ್ಲ ಕಂಪೇರ್ಡ್ ಟು ಫಿಮೇಲ್ಸ್ ಆ್ಯಂಡ್ ಜುವೆಲೈನ್ಸ್. ಸೊ ಅವರ ಬಿಹೇವಿಯರ್ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು, ನೋಡ್ಬೋದು. ಯು ಕ್ಯಾನ್ ಸೇ ಏನು ಮಾಡ್ತಾರೆ. ಅಡಲ್ಟ್ ಬುಲ್ಲು ಯಾವಾಗಲೂ ಏನು ಮಾಡ್ತಾರೆ ಯಾರು ಗೊತ್ತಿಲ್ಲ. ಸೊ ಅನ್ಪ್ರಿಡಿಕ್ಟಬಲ್ ಅವರು. ಸೊ ಅದಕ್ಕೆ ಅಡಲ್ಟ್ ಬುಲ್ಸ್ಗೆ ಯಾವಾಗ ಟೂರಿಸ್ಟ್ ಇಂಟರಾಕ್ಷನ್ ಶುಡ್ ಬಿ ಮಿನಿಮಮ್ ಆರ್ ಬೇಡ್ದು. ಪಬ್ಲಿಕ್ ಇಂಟರಾಕ್ಷನ್ ಪ್ರೋಗ್ರಾಮ್ ಶುಡ್ ಅವಾಯ್ಡ್, ಸ್ಪೆಷಲಿ ಬುಲ್ಸ್ ವಿಚ್ ಆರ್ ಇನ್ ಮಸ್ಟ್. ನೆವರ್ ಅವ್ರ ಬಿಹೇವಿಯರೇ ಅವ್ರಿಗೆ ಗೊತ್ತಾಗೋದಿಲ್ಲ ಏನು ಮಾಡ್ತಾರಂತ. ಮತ್ತು ರೀಸೆಂಟ್ಲಿ ರಿಕವರಿ ಆಗಿದೆ ಡಿಸೀಸ್ನಲ್ಲಿ, ಆಪರೇಷನ್ನಲ್ಲಿ ಸ್ಟ್ರೆಸ್ ಆಗಿದೆ, ಮಹೌತ್ ಚೇಂಜ್ ಆಗಿದೆ, ಆಗಿದರೆ ಅದು ಕೂಡ ಎಲಿಫೆಂಟ್ ಯೂಸ್ ಮಾಡಬೇಡ್ದು. ಮತ್ತು ಸೋಷಿಯಲ್ ಇನ್ಕಂಪ್ಯಾಟಿಬಲ್ ಇಂಡಿವಿಜುವಲ್ಸ್, ಬೇರೆ ಅವ್ರಿಗೆ ಮೆಮರಿ ಚೆನ್ನಾಗಿರ್ತದೆ, ಬೇರೆ ಹರ್ಟ್ ಮಾಡಿದರೆ ಮಹೌತು, ದಟ್ ಎಲಿಫೆಂಟ್ ಡಸಂಟ್ ಲೈಕ್ ದ ಮಹೌತ್, ಅದು ಕೂಡ ಅವ್ರು ಬಂದುಬಿಟ್ರೆ ಅವ್ರ ಬಿಹೇವಿಯರ್ ಚೇಂಜ್ ಆಗಿಬಿಡ್ತದೆ. ಸೊ ಡೆಡಿಕೇಟೆಡ್ ಮತ್ತು ಇದರಲ್ಲೆಲ್ಲ ಡೆಡಿಕೇಟೆಡ್ ಎಮರ್ಜೆನ್ಸಿ ಪ್ರೋಟೋಕಾಲ್ಸ್ ಇರಬೇಕು ಯಾವಾಗಲೂ. ಸೊ ಎವ್ರಿ ಎಲಿಫೆಂಟ್ ಕ್ಯಾಂಪ್ ಶುಡ್ ಹ್ಯಾವ್ ಆಗಿಬಿಟ್ರೆ ಎವ್ಯಾಕ್ಯುಯೇಷನ್ ಡ್ರಿಲ್, ಎಲ್ಲಿಂದ ಹೋಗಬೇಕು, ಟೂರಿಸ್ಟ್ ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡಬೇಕು, ಎಲಿಫೆಂಟ್ ಎಲ್ಲಿ ಹೋಗಬೇಕು, ಅದೆಲ್ಲ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಒಂದು ಇರ್ತದೆ, SOP ಅಂತ. ಅದೆಲ್ಲ ಎವ್ಯಾಕ್ಯುಯೇಷನ್ ಡ್ರಿಲ್ ಶುಡ್ ಬಿ ಡನ್. ಆ್ಯಂಡ್ ಯಾವಾಗಲೂ ಅದು ಪ್ರಾಕ್ಟೀಸ್ ಮಾಡಬೇಕು.
ಟೂರಿಸ್ಟ್ ಕ್ಯಾಂಪ್ಸ್ನಲ್ಲಿ ಇದೆಲ್ಲ ಅಂದರೆ ಕ್ರೌಡ್ ಕಂಟ್ರೋಲ್ಗೆ ಟ್ರೈನ್ಡ್ ಕ್ರೌಡ್ ಕಂಟ್ರೋಲ್ ಸ್ಟಾಫ್ ಇರಬೇಕು. ಯಾವ ಥರ ಕ್ರೌಡ್ಗೆ ಏನೋ ಪ್ಯಾನಿಕ್ ಆಗಿಬಿಟ್ರೆ ಕ್ರೌಡ್ ಯಾವ ಥರ ಕಂಟ್ರೋಲ್ ಮಾಡಬೇಕು ಅದು ಇರಬೇಕು. ಮತ್ತು ರ್ಯಾಪಿಡ್ ಕ್ಲಿಯರಿಂಗ್ ಸೈರನ್ಸ್ ಆ್ಯಂಡ್ ಆಲ್ ಇರಬೇಕು. ಏನಾದರೆ ಸೈರನ್ ಆಗ್ಬಿಟ್ಟು ಎಲ್ಲ ಕ್ಲಿಯರ್ ಮಾಡಬೇಕು. ಎಮರ್ಜೆನ್ಸಿ ಮೆಡಿಕಲ್ ರೆಸ್ಪಾನ್ಸ್ ಮತ್ತು ರೆಸ್ಟ್ರಿಕ್ಟೆಡ್ ವಿಸಿಟರ್ಸ್ ನಂಬರ್ಸ್ ಇರಬೇಕು. ಸೊ ಇದರಲ್ಲಿ ಏನಂದರೆ ನಾವು ಶಿಫ್ಟ್ ಮಾಡಬೇಕು ಫ್ರಮ್ ಇಂಟರಾಕ್ಟಿವ್ ಟೂರಿಸಮ್ ಲೈಕ್ ಹ್ಯಾಪನ್ಡ್ ಇನ್ ದುಬಾರೆ ಎಲ್ಲ ಇಂಟರಾಕ್ಟ್ ಮಾಡ್ಕೊಂಡಿದ್ರೆ ಟು ಆಬ್ಸರ್ವೇಷನಲ್ ಕನ್ಸರ್ವೇಷನ್. ನೀವು ಕನ್ಸರ್ವೇಷನ್ ಮಾಡಬೇಕಾ, ಲರ್ನ್ ಮಾಡಬೇಕು, ಅನಿಮಲ್ ಬಿಹೇವಿಯರ್ ಮಾಡಬೇಕು, ಯಾನೆಗೂ ನೋಡಬೇಕು ಏನು ಮಾಡ್ತಾ ಇದೆ, ಏನು ಅನಿಮಲ್ ಬಿಹೇವಿಯರ್ ಇದೆ. ಸೊ ಅದಕ್ಕೆ ಆಬ್ಸರ್ವೇಷನಲ್ ಕನ್ಸರ್ವೇಷನ್ ಇರಬೇಕು ರಾದರ್ ದ್ಯಾನ್ ಇಂಟರಾಕ್ಟಿವ್ ಟೂರಿಸಮ್. ಸೊ ಎಲಿಫೆಂಟ್ ಕ್ಯಾಂಪ್ ಶುಡ್ ಎವಾಲ್ವ್ ಇನ್ ಟು ಕನ್ಸರ್ವೇಷನ್ ಎಜುಕೇಷನ್ ಸೆಂಟರ್ಸ್. ಅವರು ಸ್ಟೂಡೆಂಟ್ಸ್ಗೆ ಎಲ್ಲರಿಗೆ ಕನ್ಸರ್ವೇಷನ್ ಎಜುಕೇಷನ್ ಸೆಂಟರ್ ಥರ ಆಗಬೇಕು. ಅವ್ರು ಬಂದು ನೋಡ್ಬೋದು ಏನು ಬಿಹೇವಿಯರ್ ಆಗ್ತದೆ, ಏನು ಮಾಡ್ತಾ ಇದೆ, ಬಿಹೇವಿಯರ್ ಸ್ಟಡಿ, ಒಂದು ಅನಿಮಲ್ ಬಿಹೇವಿಯರ್ ಸ್ಟಡಿ ಆಗ್ತದೆ. ಸೊ ಅದು ದಿಸ್ ಕ್ಯಾಂಪ್ಸ್ ಟೂರಿಸ್ಟ್ ಕ್ಯಾಂಪ್ಸ್ ಶುಡ್ ಬಿಕಮ್ ಕನ್ಸರ್ವೇಷನ್ ಎಜುಕೇಷನ್ ಸೆಂಟರ್ಸ್. ಸೊ ಬಿಹೇವಿಯರಲ್ ಇಂಟರ್ಪ್ರಿಟೇಷನ್ ಫೆಸಿಲಿಟೀಸ್ ಇರಬೇಕು ಮತ್ತು ವೆಲ್ಫೇರ್ ಫೋಕಸ್ ರಿಹ್ಯಾಬಿಲಿಟೇಷನ್ ಸ್ಪೇಸಸ್ ಇರಬೇಕು. ಅಂದರೆ ಇನ್ನೊಂದೇನು ನನಗೆ ಡೌಟ್ ಅಂತಂದರೆ, ಯೂಶಲಿ ಏನಾಗುತ್ತೆ, ಈ ನೀವು ಹೇಳ್ದ ಹಾಗೆ ಕೆಲವೊಂದು ಎಮರ್ಜೆನ್ಸಿ ಟೈಮ್ನಲ್ಲಿ ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೆ ಒಂದಷ್ಟು ಜನರನ್ನು ಅಲೋಕೇಟ್ ಮಾಡಬೇಕು ಅಂತ ಹೇಳ್ತಿರುವಾಗಲೇ ಈ ಜನ ಬರುವಂಥ ಟೈಮ್ನಲ್ಲಿ, ಕ್ರೌಡ್ ಇರುವಂಥ ಟೈಮ್ನಲ್ಲೇ ಆನೆಗಳಿಗೆ ಜನರ ಮನಸ್ಥಿತಿ ಅರ್ಥ ಆಗುತ್ತೆ. ಯಾಕೆಂದರೆ ಯೂಶಲಿ ಜನರಿಗೆ ಆನೆ ಮನಸ್ಥಿತಿ ಅರ್ಥ ಆಗಲ್ಲ. ಈಗ ಅದು ಕೋಪ ಮಾಡ್ಕೊಂಡಿದ್ಯಾ ಅಥವಾ ಸಾಫ್ಟ್ ಆಗಿದೆಯಾ, ಮುಟ್ಟಬಹುದಾ ಮುಟ್ಬಾರ್ದಾ ಅಂತ. ಬಟ್ ಆನೆಗಳಿಗೆ ಆ ರೀತಿ ಮನುಷ್ಯರ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತಾ, ಕೆಪಾಸಿಟಿ ಇದೆಯಾ ಅಂತ? ಆನೆ ಮನುಷ್ಯರಿಗೆ ನೋಡ್ಕೊಂಡಿರ್ತದೆ, ಏನು ಮಾಡ್ತಾ ಇದ್ದಾನೆ, ಆಬ್ಸರ್ವೇಷನ್ ಸ್ಕಿಲ್. ಈ ಆನೆ ಜಾಸ್ತಿ ಇಂಟೆಲಿಜೆಂಟ್. ನಾನು ಹೇಳಿದೆ ಮೆಮರಿ ಕೂಡ ವೆರಿ ಗುಡ್ ಇದೆ. ಸೊ ತಲೆ ನೋಡಿ, ಬ್ರೈನ್ ಏರಿಯಾ ಇಸ್ ವೆರಿ ಹ್ಯೂಜ್. ಸೊ ಜಾಸ್ತಿ ಮೆಮರಿ ಕೂಡ ಇದೆ. ಅದು ನೋಡ್ಕೊಂಡು ಇರ್ತದೆ ಹ್ಯೂಮನ್ ಬೀಯಿಂಗ್ಗೆ. ಯಾಕಂದರೆ ಯಾವಾಗಲೂ ವೈಲ್ಡ್ ಇನ್ಸ್ಟಿಂಕ್ಟ್ ಇರ್ತದೆ. ಅದು ನೋಡ್ಕೊಂಡಿರ್ತದೆ ನನ್ನ ಲೈಫ್ ಡೇಂಜರೂ ಇಲ್ಲ, ಡೇಂಜರ್ ಇದೆಯಾ ಇಲ್ವಾ, ಅವ್ರಿಗೆ ಬೇರೆ ಯಾರೋ ಮನುಷ್ಯರು ಬಂದಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಯಾಕೆ ಸಡನ್ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ, ಏನು ಲೈಟ್ ಬರ್ತಾ ಇದೆ, ಅದು ಏನು ಗನ್ ಶಾಟ್ ಸೌಂಡ್, ಸಡನ್ಲಿ ಸೌಂಡ್ ಬಂದರೆ. ಸೊ ಇಟ್ ಈಸ್ ಆಲ್ವೇಸ್ ಲುಕಿಂಗ್ ಟು ಸೇವ್ ಇಟ್ಸ್ ಲೈಫ್. ಸೊ ವೈಲ್ಡ್ ಇನ್ಸ್ಟಿಂಕ್ಟ್ ಹೋಗೋದಿಲ್ಲ. ಎಷ್ಟು ಕೂಡ ಟ್ರೈನ್ ಮಾಡಿದರೆ ನೀವು, ವೈಲ್ಡ್ ಇರ್ತದೆ. ಅವರದು ಹರ್ಡ್ ಮೆಂಟಾಲಿಟಿ, ಹರ್ಡ್ಗೆ ಸೇಫ್ ಗಾರ್ಡ್ ಮಾಡೋಕ್ಕೆ, ಅವ್ರಿಗೆ ಲೈಫ್ ಸೇಫ್ ಗಾರ್ಡ್ ಮಾಡೋಕ್ಕೆ ಅದು ನೋಡ್ಕೊಂಡೇ ಇರ್ತದೆ. ಸ್ಟ್ರೇಂಜರ್ಸ್ಗೆ ಏನು ಡೇಂಜರ್ ಇಲ್ಲೇನಲ್ಲ ಅಂತ ಸಡನ್ ಮೂವ್ಮೆಂಟ್ ಮಾಡಬೇಡ್ದು, ಏನು ಅದೇ ಟಚ್ ಮಾಡಬೇಡ್ದು, ಲೈಟು ಸೌಂಡು ಅದೆಲ್ಲ ಸಡನ್ಲಿ ಸ್ಟ್ರೆಸ್ ಆಗಿಬಿಡ್ತದೆ ಎಲಿಫೆಂಟ್ಗೆ. ಸಾಮಾನ್ಯವಾಗಿ ಸೆನ್ಸ್ ಆಫ್ ಸ್ಮೆಲ್ ಅಂದರೆ ಅವ್ರ ಸ್ಮೆಲ್ಲಲ್ಲೇ ಪತ್ತೆ ಹಚ್ಚೋದು. ಈಗ ಆನೆಗಳು, ಈಗ ನಮ್ಮ ಅಭಿಮನ್ಯು ಆನೆ ಅಂತ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಅದರ ಮಾವತನ ಸಿಗ್ನಲ್ಗೆ ಮಾತ್ರ ಅದು ರೆಸ್ಪೆಕ್ಟ್ ಮಾಡ್ತದೆ. ಅದೇ ಅರ್ಜುನ ಆನೆ ಮಾವತ ಕರೆದ್ರೆ ರೆಸ್ಪೆಕ್ಟ್ ಕೊಡಲ್ಲ ಅದು. ಅದು ಅವನು, ಯಾಕೆಂದರೆ ಅವನ ವಾಯ್ಸ್ನ ರೆಕಗ್ನೈಸ್ ಮಾಡಿರ್ತದೆ. ಅದು ಆ ವಾಯ್ಸಿಗೆ ಮಾತ್ರ ರೆಸ್ಪಾನ್ಸ್ ಮಾಡ್ತದೆ. ಕೆಲವು ಆನೆಗಳಿವೆ, ಯಾವುದು ಬಲರಾಮ ಆನೆ. ಆ ಕೆಲವು ಆನೆಗಳೇನಾಗ್ತದೆ, ಯಾವುದೇ ಮಾವತ, ಯಾಕೆಂದ್ರೆ ಅದು ಭಾರಿ ಒಳ್ಳೆ ಗುಣ ಸ್ವಭಾವ ಇರ್ತಕ್ಕಂಥದ್ದು, ಮೃದು ಸ್ವಭಾವ. ಅದು ಎಲ್ಲರ ಮಾತನ್ನು ಕೇಳುತ್ತೆ. ನಾನು ಹೋದ್ರೆ ನೇರವಾಗಿ ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಕೆಲವರು ಬೇರೆ ಅರ್ಜುನ ಆನೆ ಮಾವತ ಹೋದ್ರು ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಬಟ್ ಕೆಲವು ಆನೆ ಸ್ಪೆಸಿಫಿಕ್ ಆಗಿ ಪರ್ಟಿಕ್ಯುಲರ್ ಮಾತ್ರ ಅಕ್ಸೆಪ್ಟ್ ಮಾಡ್ಕೊಳ್ತೇವೆ, ಉಳಿದವ್ರನ್ನ ಅದು ಹತ್ರಕ್ಕೆ ಹೋಗಲ್ಲ. ನಾನು ಡಾಕ್ಟ್ರು ಅಂದ್ಬಿಟ್ಟು ನನ್ನನ್ನು ಹತ್ರಕ್ಕೆ ಬಿಟ್ಕೊಳ್ಳಲ್ಲ ಅವು. ನಾವು ಕೂಡ ಅಷ್ಟೇ, ಅವುಗಳನ್ನ ಆನೆ ನಮಗೆ ಹತ್ರದಿಂದ ನಮ್ಗೆ ಯಾವ ಆನೆ ಒಳ್ಳೇದು ಅಂತ ನಮ್ಗೆ ಗೊತ್ತು, ಹತ್ರಕ್ಕೆ ಹೋಗ್ತೀವಿ. ಕೆಲವೊಂದು ಆನೆಗಳು ಆನೆ ಮಾವತ ಕವಡಿನೇ ಇಟ್ಟೇ ನಾವು ಹೋಗೋದು. ಅಂದರೆ ಇನ್ನೊಂದೇನೆಂದರೆ ಮನಸ್ಥಿತಿ, ಅದರ ಜೊತೆಗೆ ಈ ಹೆಣ್ಣಿನ ಋತುಚಕ್ರದ ಕೆಲವೊಂದು ವಿಚಾರಗಳು ಆನೆಗಳಿಗೆ ಬೇಗ ತಿಳಿಯುತ್ತಾ ಅಥವಾ ಹೇಗೆ ಅಂತ ಹೇಳಿ? ಖಂಡಿತ. ಯಾಕೆಂದರೆ ಆ ಹೆಣ್ಣಾನೆ ಈಟಿಗೆ ಬಂದಾಗ ಅದು ಮಾಡ್ತಕ್ಕಂಥ ರೀಸಸ್ನಲ್ಲೇ ಆ ಸೊಂಡ್ಲನ್ನು ಮೂಸಿ ಗಂಡಾನೆಗಳು ಆ ಋತುಚಕ್ರವನ್ನು ಪತ್ತೆ ಹಚ್ತವೆ. ಸೆನ್ಸ್ ಆಫ್ ಸ್ಮೆಲ್ ಅಂತ ಕರಿತೀವಿ ನಾವು. ಅದರಲ್ಲಿ ಬರ್ತಕ್ಕಂಥ ಆಗ ಒಂದು ಹಾರ್ಮೋನು ಆ ಯೂರಿನಲ್ಲಿ ಸೆಕ್ರೆಟ್ ಆಗ್ತಾ ಹೋಗುತ್ತೆ. ಈಸ್ಟ್ರೋಜನ್ ಹಾರ್ಮೋನ್ ಅಂತ ಇರ್ತದೆ ಅದು. ಸೊ ಅದು ಸೆಕ್ರೆಟ್ ಆದಾಗ ಆ ಸ್ಮೆಲ್ಲಲ್ಲಿ ಗಂಡಾನೆಗಳಿಗೆ ಮಾತ್ರ ಅದು ಗೊತ್ತಾಗುತ್ತೆ. ಸೊ ಅದನ್ನು ಪತ್ತೆ ಹಚ್ಕೊಂಡೆ ಅವು ಮೇಟಲ್ಲಿ ಅಕ್ಸೆಪ್ಟ್ ಮಾಡ್ಕೊತವೆ ಅಂದಾಗ ಮಾತ್ರ ಇವು ಕ್ರಾಸಿಂಗ್ ಮಾಡ್ತವೆ. ಇಲ್ಲ ಅಂದ್ರೆ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಫಿಮೇಲ್ ಆನೆ ಅದು ಈ ಸ್ಟ್ರೆಸ್ಸಲ್ಲಿ ಇದ್ದಾಗ ಮಾತ್ರ ಅಕ್ಸೆಪ್ಟ್ ಮಾಡ್ಕೊಳತ್ತೆ, ಬೇರೆ ಟೈಮಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಮತ್ತು ಇನ್ನೊಂದೇನೆಂದರೆ, ಈ ಎರಡು ಆನೆಗಳು ಕಾದಾಟ ನಡ್ಕೊಂಡ್ವಲ್ಲ, ಕನ್ಸಲ್ ಮತ್ತು ಮಾರ್ತಾಂಡ, ಅದರಲ್ಲಿ ಒಂದು ಸಾವಿಗೀಡಾಯಿತು. ಈ ರೀತಿಯ ಕೆಲವೊಂದು ವಿಚಾರಗಳು ಆನೆಗಳಿಗೆ ನೆನಪಿರುತ್ತೆ. ಅಂದರೆ ತನಗಾದ ನೋವನ್ನು
ಲಾಂಗ್ ಟೈಮ್ ಆಗಿ ಅದು ನೆನಪಿಟ್ಕೊಳ್ಳುತ್ತಾ, ಅದು ಹೇಗಿರುತ್ತೆ ಬಿಹೇವಿಯರ್ ಅದ್ರ ವಿಚಾರವಾಗಿ? ಮೆಮರಿ ಜಾಸ್ತಿ ಇದೆ. ಈ ಸೈನ್ಸ್ ಹೇಳ್ತದೆ ಡಿಕೇಡ್ ಸ್ಟಿಲ್ ದೇ ಕ್ಯಾನ್ ರಿಮೆಂಬರ್. ಸ್ಪೆಷಲಿ ಪೇನ್ ಆದರೆ, ಬೇರೆ ಹರ್ಟ್ ಆಗಿದ್ದಾರೆ, ಆರ್ ಅವ್ರದ್ದು ಕಾಫು, ಫಿಮೇಲ್ ಕಾಫ್ ಮದರ್ನಿಂದ ಸಪ್ರೇಟ್ ಆಗಿ ಇರ್ತದೆ, ಯಾರನ್ನ ಅಟ್ಯಾಕ್ ಮಾಡಿದ್ದಾರೆ, ಯಾರೋ ಗನ್ ಶಾಟ್ ಹೊಡೆದಿದ್ರೆ, ಇದೆಲ್ಲ ಮೆಮರಿ ಅವರ ಹತ್ರ ಸ್ಟೋರ್ ಆಗ್ತದೆ. ಸೊ ಬೇರೆ ಕಡೆ ಯಾವ್ದನ್ನ ಒಂದು ಚಿಕ್ಕ ಇನ್ಸಿಡೆಂಟ್ಸ್ ಇದೆಲ್ಲ ಇನ್ಸೈಟ್ ಅವ್ರಿಗೆ ಮೆಮರಿ ಬಂದ್ಬಿಡ್ತದೆ. ಯಾಕೆಂದ್ರೆ ನೆನಪಿನ ಶಕ್ತಿ ಅಷ್ಟೇ ಚೆನ್ನಾಗಿದೆ ಅದಕ್ಕೆ. ಆ ಸೌಂಡ್ನಲ್ಲಿ ಅಂದ್ರೆ ಸೆನ್ಸ್ ಆಫ್ ಸ್ಮೆಲ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಅದಕ್ಕೆ ಅದು ತಾಯಿ ಜೊತೆ ಹಿಂದೆ ಎಲ್ಲಿ ನಡ್ಕೊಂಡು ಹೋಗಿತ್ತು ಆ ಜಾಗದಲ್ಲಿ ಅದು ಮತ್ತೆ ಹೋಗ್ತದೆ ಅಂತ ಅಂದ್ರೆ 30 ವರ್ಷದ ನಂತರನೂ ಮೆಮೊರಿ ಪವರ್ ತುಂಬಾ ಇರುತ್ತೆ. ಹಾಗಾಗಿ ಯಾರು ಅಟ್ಯಾಕ್ ಮಾಡಿರ್ತಾರೆ ನೆನಪಂತೂ ಇದ್ದೇ ಇರ್ತದೆ. ಈ ಸಾಕಾನೆ ಮತ್ತು ಕಾಡಾನೆ ಈ ಎರಡರ ನಡುವೆ ಇರುವಂತ ಮನೋಭಾವನೆ ಹೇಗಿರುತ್ತೆ, ಏನ್ ವ್ಯತ್ಯಾಸ ಇದೆಯಾ ಅದಕ್ಕೆ ಅಂತ ಹೇಳಿ? ವ್ಯತ್ಯಾಸ ಅಂದ್ರೆ ಅದು ಹಿಡಿಯಕ್ಕೂ ಮೊದಲೇ ಕಾಡಾನೆ, ಹಿಡ್ದಾಗ್ಲೂ ಕೂಡ ಅದ್ರ ಕಾಡಿನ ಸ್ವಭಾವ ಏನಿರ್ತದೆ, ಮೂಲತಃ ಸ್ವಭಾವ. ನಾವು ಹಿಡಿಯೋದು ಯಾವ್ದನ್ನ ಹೇಳಿ ಮ್ಯಾನ್ ಕಿಲ್ಲರ್ ಮಾತ್ರ. ಅದು ಯಾವ ಏಜ್ನಲ್ಲಿ ಎಲ್ಲ 30 ವರ್ಷ 35 ವರ್ಷ 25 ವರ್ಷ ಈ ಥರದ ಏಜ್ನಲ್ಲೇ ನಾವು ಹಿಡಿತೀವಿ. ಅದೆಲ್ಲ ಆಲ್ಮೋಸ್ಟ್ ಮೆಚುರಿಟಿ ವಯಸ್ಸದು. ಸೊ ಆ ಕಾಡಿನಲ್ಲಿದ್ದಾಗ ಅದು ಏನಿರ್ತದೆ ಆ ಗುಣ ಬಂದೇ ಬರ್ತದೆ ಅದು. ಬಟ್ ಇಲ್ಲಿ ಕೆಲವು ಆನೆಗಳು ಏನಾಗ್ತವೆ, ಕ್ರಾಲ್ಗಿಟ್ಟು ಅದನ್ನ ಮನುಷ್ಯ ನನ್ನ ಸಂಪರ್ಕ ತಕ್ಕೊಂಡಾಗ ನಾನು ಅದಕ್ಕೆ ಆದಷ್ಟು ತಿದ್ದಿ ಗುಣ ಸ್ವಭಾವನ ಬದಲಾಯಿಸ್ತೀನಿ ಅಂದಾಗ ಕೆಲವುಗಳು ಗುಣ ಸ್ವಭಾವದಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಬದಲಾಗ್ತವೆ. ಅಂತ ಬದಲಾದಂಥ ಆನೆಗಳನ್ನ ತುಂಬಾ ಒಳ್ಳೆ ಅದ್ರಲ್ಲಿ ಇರ್ತಕ್ಕಂಥ ಒಳ್ಳೆ ಆನೆಗಳನ್ನೇ ನಾವು ಆಯ್ಕೆ ಮಾಡಿ ದಸರಾಕ್ ತರೋದು. ಈಗ 100 ಏನಿದೆ ನಮ್ಮ ಆನೆಗಳು ಎಲ್ಲವನ್ನೂ ನಾವು ತರಲ್ಲ, ಅದು ಸೆಲೆಕ್ಟ್ ಮಾಡೋದು ಎಷ್ಟು ಹೇಳಿ 12ರಿಂದ 14. ಯಾಕೆ, ಯಾವುದು ಪ್ರತಿ ವರ್ಷ ಬಂದಿದೆ, ಯಾವುದು ಪ್ರತಿ ವರ್ಷ ಅಡ್ಜಸ್ಟ್ ಆಗಿದೆ ಇಲ್ಲಿ ವಾತಾವರಣಕ್ಕೆ ಅಂತ್ಯವನ್ನೇ ತರ್ತೀವಿ. ನಾವು ಯಾಕೆ ಬೇರೆ ಆನೆ ಸೆಲೆಕ್ಟ್ ಮಾಡ್ಬೇಕಾದ್ರೆ ಹಿಂದೂ ಮುಂದೆ ನೋಡ್ತೀವಿ. 2ನೇ ಲೈನಲ್ಲಿ ತಂದು ಅದಕ್ಕಾದಷ್ಟು ಒಂದಷ್ಟು ಟ್ರೈನಿಂಗ್ ಕೊಟ್ಟು ಅದು ಇಲ್ಲಿ ನೇಚರ್ಗೆ ಹೊಂದ್ಕೊಳತ್ತ ನೋಡಿ ಆಮೇಲೆ ಡಿಸೈಡ್ ಮಾಡ್ತೀವಿ. ಸರ್, ಇಷ್ಟೊತ್ತು ಈ ದುಬಾರಿಯಲ್ಲಿ ನಡೆದಂಥ ಆನೆ ದಾಳಿ ಮತ್ತು ಆನೆಗಳ ಮನೋಭಾವನೆ ಬಗ್ಗೆ ಹೇಳಿದ್ದಕ್ಕೆ ಧನ್ಯವಾದ ಸರ್. ಧನ್ಯವಾದ. ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ಈ ಚಂದನ ಮಂಥನ ಕಾರ್ಯಕ್ರಮವನ್ನು ನೀವು ಡಿಡಿ ನ್ಯೂಸ್, ಯೂಟ್ಯೂಬ್, ಎಕ್ಸ್ ಖಾತೆ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೆ ವಾಟ್ಸ್ಆ್ಯಪ್ನಲ್ಲೂ ಕೂಡ ವೀಕ್ಷಣೆ ಮಾಡಬಹುದು.